ಹಾಯ್ ಹಲೋ ನಮಸ್ತೆ ಬಂಧುಗಳೇ ಜಾಂಬವಂತ ಎಂದ ಕೂಡಲೇ ತಮ್ಮ ಕಣ್ಣೆದುರಿಗೆ ಬರುವ ಜೀವಿ ಯಾವುದು ಅಂತಂದರೆ ಅದು ಕರಡಿ. ಈಗ್ಯಾಕೆ ಜಾಂಬವಂತನ ಬಗ್ಗೆ ಈಗ್ಯಾಕೆ ಕರಡಿಯ ಮಾತು ಅಂತೀರಾ? ಅದಕ್ಕೆ ಒಂದು ಕಾರಣ ಇದೆ. ಸದ್ಯ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಇದಕ್ಕೂ ರಾಮ ಮಂದಿರದ ಕಾರ್ಯ ನಡೆಯುತ್ತಿರುವುದಕ್ಕೂ ಈಗ ಜಾಂಬವಂತನ ಬಗ್ಗೆ ಮಾತನಾಡ್ತಿರುವುದಕ್ಕೂ ಏನು ಸಂಬಂಧ ಅಂತೀರಾ? ಅದನ್ನೇ ಹೇಳ್ತೀನಿ ಕೇಳಿ. ಬಂಧುಗಳೇ, ಈ ಜಾಂಬವಂತನ ಬಗ್ಗೆ ರಾಮಾಯಣದಲ್ಲಿ ಮಾತ್ರವಲ್ಲದೆ ಮಹಾಭಾರತದಲ್ಲಿಯೂ ಕೂಡ ಉಲ್ಲೇಖಗಳಿರುವುದನ್ನು ನಾವು ಕಾಣಬಹುದು. ಜಾಂಬವಂತನ ರೂಪದಲ್ಲಿರುವ ಈ ಕರಡಿಗಳು ಈಗ ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ರಾಮ ಮಂದಿರದ ಕಾರ್ಯಕ್ಕೆ ಗುಂಪೋಪಾದಿಯಲ್ಲಿ ಬರುತ್ತಿರೋದಾದರೂ ಯಾಕೆ? ಅಷ್ಟಕ್ಕೂ ಯಾರು ಈ ಜಾಂಬವಂತನಿಗೂ ಹಾಗೂ ರಾಮನಿಗೆ ಇರುವ ಸಂಬಂಧ ಏನು ಎಂಬೆಲ್ಲ ಕುತೂಹಲಭರಿತವಾಗಿರ್ತಕ್ಕಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡುವಂಥ ಕೆಲಸವನ್ನು ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ರಿ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮೆಚ್ಚುಗೆ ಒಂದು ಲೈಕ್ ಇರಲಿ ಈ ವಿಡಿಯೋಗೆ ಅಂತೇಳಿ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಬಂಧುಗಳೇ, ಜಾಂಬವಂತನನ್ನ ಕರಡಿಗಳ ರಾಜ ಅಂತೇಳಿನೇ ಕರೆಯಲಾಗ್ತದೆ. ವಾಲ್ಮೀಕಿ ಬರೆದಿರುವ ರಾಮಾಯಣದಲ್ಲಿ ವಾನರ ಸೈನ್ಯದೊಂದಿಗೆ ಕರಡಿಯೊಂದಿತ್ತು ಎಂದು ಹೇಳಲಾಗ್ತದೆ. ಬಂಧುಗಳೇ, ವಾನರ ಸೈನ್ಯ ರಾಮ ಲಕ್ಷ್ಮಣರೊಂದಿಗೆ ಸೀತಾಮಾತೆಯನ್ನು ಹುಡುಕಲು ಹೋದಾಗ ಅವರ ಜೊತೆ ಈ ಜಾಂಬವಂತನು ಕೂಡ ಹೋಗಿದ್ದ. ಸೀತಾಮಾತೆಯನ್ನು ಹುಡುಕುವಲ್ಲಿ ರಾಮನಿಗೆ ಸಹಾಯ ಮಾಡಿದವರ ಪೈಕಿ ಈ ಜಾಂಬವಂತನು ಕೂಡ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ತನ್ನ ಪರಾಕ್ರಮದ ಬಗ್ಗೆ ತನ್ನ ಶಕ್ತಿಯ ಬಗ್ಗೆ ಅರಿವಿಲ್ಲದಿದ್ದ ಹನುಮಂತನಿಗೆ ತನ್ನ ಶಕ್ತಿಯನ್ನ ತಾನು ತಿಳಿಯುವಂತೆ ಮಾಡಿದ್ದೇ ಈ ಜಾಂಬವಂತ. ತದನಂತರದಲ್ಲಿ ಸೀತಾಮಾತೆಯನ್ನು ಹುಡುಕಲು ಜಾಂಬವಂತನ ಮಾತಿನ ಮೇರೆಗೆ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗುತ್ತಾನೆ ಹನುಮಂತ. ಸೀತಾಮಾತೆಯ ಆರೋಗ್ಯವನ್ನು ವಿಚಾರಿಸಿ ಅವರಿಂದ ಉಂಗುರವೊಂದನ್ನು ತೆಗೆದುಕೊಂಡು ಬಂದು ಸೀತಾಮಾತೆಯು ಹೇಳಿದ ಎಲ್ಲಾ ವಿಚಾರವನ್ನ ರಾಮನಿಗೆ ಒಪ್ಪಿಸುವ ಕೆಲಸವನ್ನು ಮಾಡ್ತಾನೆ ಹನುಮಂತ. ರಾಮಾಯಣ ಎಂದು ಕೂಡಲೇ ರಾಮ, ಲಕ್ಷ್ಮಣ, ಹನುಮಂತ ಈ ಮೂರು ಪಾತ್ರಗಳು ಸಾಕಷ್ಟು ರೀತಿಯ ಶಕ್ತಿಶಾಲಿಗಳಾಗಿದ್ವು ಎನ್ನುವುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಆದರೆ ಅವರ ಸಮನಾದ ಶಕ್ತಿಯನ್ನು ಹೊಂದಿದ್ದ ಮತ್ತೊಂದು ಪಾತ್ರ ಯಾವುದು ಅಂತಂದ್ರೆ ಅದು ಜಾಂಬವಂತ ಅಂದರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ರಾಮ ಮಂದಿರ ಕಾರ್ಯ ನಡೆಯುತ್ತಿರುವ ವೇಳೆ ಕರಡಿಗಳು ಗುಂಪೋಪಾದಿಯಲ್ಲಿ ಬರುತ್ತಿರುವುದು ಸಾಕಷ್ಟು ರೀತಿಯ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ರಾಮ ಮಂದಿರಕ್ಕೆ ಜಟಾಯು ಪಕ್ಷಿಗಳು ಬರುತ್ತಿದ್ದಾವೆ ಎನ್ನುವುದನ್ನು ನಾವು ಕಳೆದ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಆದರೆ ಈಗ ಜಾಂಬವಂತನ ಸಮನಾದ ಕರಡಿಗಳು ಬರುತ್ತಿರುವುದು ಯಾರೆಲ್ಲ ರಾಮಾಯಣ ಮಹಾಭಾರತವೆಲ್ಲ ಸುಳ್ಳು ಎಂಬಂತೆ ಹೇಳಿದರೋ ಅವರಿಗೆ ಸರಿಯಾದ ಉತ್ತರವನ್ನು ಸಿಕ್ಕಂತಾಗಿದೆ ಎಂದೇಳಿದ್ರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನೀವೇನಂತೀರಾ? ಕಮೆಂಟಲ್ಲಿ ತಿಳಿಸಿ. ಆ ರಾಮನ ಆಶೀರ್ವಾದ ಎಲ್ರಿಗೂ ಸದಾ ಒಳ್ಳೆಯದನ್ನೇ ಮಾಡಲಿ ಅಂತೇಳಿ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಇದನ್ನು ಪೂರ್ತಿಯಾಗಿ ನೋಡೋದಕ್ಕಾಗಿ.